ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆತ್ಮೀಯರೇ, ಕೊಟ್ಟ ಮಾತಿನಂತೆ ನಿನ್ನೆ ನಮ್ಮೆಲ್ಲರ ನೆಚ್ಚಿನ ಕಿಚ್ಚ ಸುದೀಪ್ ಸರ್ ಅವರು ನಮ್ಮ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕಾಗಿ ಅರ್ಧ ಎಕರೆ ಜಾಗವನ್ನ ಅಭಿಮಾನ್ ಸ್ಟುಡಿಯೋ ಸಮೀಪ ತೆಗೆದುಕೊಂಡು ವಿಷ್ಣುವರ್ಧನ್ ಸರ್ ಅವರ ಸೆಪ್ಟೆಂಬರ್ 18ನೇ ತಾರೀಕು ನಡೀತಕ್ಕಂಥ ಬರ್ತ್ಡೇ ದಿವಸ ಅದರ ಹಡಿಗಲ್ಲು ಹಾಕುವುದಾಗಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಅದರ ಕುರಿತಂತೆ ವೀರಪುತ್ರ ಕನಕ ಶ್ರೀನಿವಾಸರವರು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ವಿಚಾರವನ್ನು ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ನಿಜಕ್ಕೂ ನಮಗೆ ತುಂಬಾ ಖುಷಿ ಆಯಿತು. ಆದರೂ ನೋವಿದೆ. ಆತನ ಪುಣ್ಯ ಭೂಮಿಯನ್ನು ಹೊಡೆದಾಕಿರ್ತಕ್ಕಂಥ ನೋವು ಮನಸ್ಸಿನಲ್ಲಿ ಯಾವತ್ತು ಶಾಶ್ವತವಾಗಿ ಉಳಿಯುತ್ತೆ. ಆದರೆ ಆ ನೋವಿಗೆ ಸ್ವಲ್ಪ ಮಟ್ಟಿನ ಸಮಾಧಾನವನ್ನು ನೀಡತಕ್ಕಂಥ ಕೆಲಸವನ್ನ ನಮ್ಮ ಸುದೀಪ್ ಸರ್ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸ್ಟಾರ್ ನಟರು, ಘಟಾನುಘಟಿಗಳು, ಬಹುತೇಕ ವಿಷ್ಣುವರ್ಧನ್ ಸರ್ ಅವರ ಕುಟುಂಬವೇ ಇದಕ್ಕೆ ಅಷ್ಟಾಗಿ ಸಪೋರ್ಟ್ ಮಾಡಲಿಲ್ಲ. ಆದರೆ ನೊಂದಂಥ ಅಭಿಮಾನಿ ಬಳಗದ ಒಂದು ಬೇಡಿಕೆಯನ್ನು ಹರಿದಂಥ ನಮ್ಮ ಎಲ್ಲರ ನೆಚ್ಚಿನ ಸುದೀಪ್ ಸರ್ ಅವರು ಕೆಂಗೇರಿ ಮತ್ತು ಅಭಿಮಾನ್ ಸ್ಟುಡಿಯೋದ ಸಮೀಪ ಅರ್ಧ ಎಕರೆ ಜಮೀನು, ಬೆಂಗಳೂರಲ್ಲಿ ಅರ್ಧ ಎಕರೆ ತೆಗೆದುಕೊಳ್ಳೋದಂದ್ರೆ ಸಾಮಾನ್ಯ ಮಾತಲ್ಲ. ಬಹುತೇಕ ನನಗನ್ಸಿರೋ ಮಟ್ಟಿಗೆ ಒಂದು 8 ರಿಂದ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಜಾಗವನ್ನು ತೆಗೆದುಕೊಂಡು ಸೆಪ್ಟೆಂಬರ್ 18ನೇ ತಾರೀಕು ಪುತ್ಥಳಿ ನಿರ್ಮಾಣಕ್ಕೆ ಚಾಲನೆಯನ್ನ ನಮ್ಮ ಸುದೀಪ್ ಸರ್ ಅವರು ಕೊಡಲಿದ್ದಾರೆ. ಅದು ನಮ್ಮ ವಿಷ್ಣು ದಾದರ ಬರ್ತ್ಡೇ ದಿವಸ ಅಂತ ಹೇಳಿದರೆ ಎಷ್ಟು ಸಾರ್ಥಕವಾದ ಕೆಲಸವನ್ನು ಸುದೀಪ್ ಸರ್ ಅವರು ಮಾಡಿದ್ರು. ನಿಜಕ್ಕೂ ನಾವು ಎಲ್ಲರೂ ಅವರಿಗೆ ಇರತಕ್ಕಂಥ ಅಭಿಮಾನಿ ಬಳಗದಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಒಂದು ಸಾರ್ಥಕವಾದ ಕೆಲಸ. ಎಲ್ಲರೂ ಸುದೀಪ್ ಸರ್ ಅವರಿಗೆ ನಾವೆಲ್ಲರೂ ಮನ ತುಂಬಿ ಶುಭಾಶಯವನ್ನು ತಿಳಿಸೋಣ. ತುಂಬಾನೇ ವಿಷ್ಣುವರ್ಧನ್ ಸರ್ ಅವರ ಪುಣ್ಯಭೂಮಿಯನ್ನ ಒಡೆದಾಗಿಂದನೂ ಎಲ್ಲರೂ ನೆಮ್ಮದಿಯನ್ನು ಕಳ್ಕೊಂಡಿದ್ವಿ, ನೊಂದಿದ್ವಿ, ಅತ್ತಿದ್ವಿ, ಕರೆದಿದ್ವಿ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ವಿ. ನಿನ್ನೆ ಅಥವಾ ಮೊನ್ನೆ ಅನಿರುದ್ಧರವರು ಅವರ ಮನೆಗೆ ಎಲ್ಲ ಅಭಿಮಾನಿ ಬಳಗವನ್ನ ಕರೆ ಕಳಿಸಿದಾಗ ನಾವು ನಿಮ್ಮೊಂದಿಗಿದ್ದೇವೆ ಎಂದು ಸಮಾಧಾನದ ಉತ್ತರ ಕೊಟ್ಟರೆ ಹೊರತು ಅದಕ್ಕೆ ಪರಿಹಾರ ಸಿಗಲೇ ಇಲ್ಲ. ಸರ್ಕಾರವನ್ನು ಒತ್ತಾಯಿಸೋಣ, ಸರ್ಕಾರವನ್ನು ಕೇಳೋಣ ಅಂತ ಹೇಳಿ ಹಾರಿಕೆಯ ಉತ್ತರವನ್ನು ಕೊಟ್ಟರು. ಇದೇ 2009ರಲ್ಲಿ ಅವರು ತೀರಿಕೊಂಡಾಗ ಸ್ವಲ್ಪ ಸಮಯೋಚಿತವಾಗಿ ಚಿಂತಿಸಿ ಒಂದು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ರೆ ಇವತ್ತು ನಮ್ಮ ವಿಷ್ಣು ಸರ್ ಅವರ ಪುಣ್ಯಭೂಮಿಯನ್ನು ಕಳೆದುಕೊಳ್ತಕ್ಕಂಥ ಒಂದು ಸಂದರ್ಭ ಬರ್ತಾ ಇರಲಿಲ್ಲ. ಇವತ್ತು ನಿಜಕ್ಕೂ ನಾನು ಎಷ್ಟು ಏನು ಹೇಳಿದ್ರು ಕಡಿಮೆನೇ. ನಮ್ಮ ಸುದೀಪ್ ಸರ್ ಅವರಿಗೆ ಸೆಪ್ಟೆಂಬರ್ 18ನೇ ತಾರೀಕು ಆ ಒಂದು ಅಭೂತಪೂರ್ವ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗೋಣ. ವಿಷ್ಣುವರ್ಧನ್ ಸರ್ ಅವರ ಪುಣ್ಯಭೂಮಿಯ ಮರು ನಿರ್ಮಾಣ ಆದಷ್ಟು ಶೀಘ್ರವಾಗಿ ನಿರ್ಮಾಣ ಆಗುತ್ತೆ. ಈ ಕುರಿತಂತೆ ಎಲ್ಲ ಅಪ್ಡೇಟ್ಗಳನ್ನು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಭಾಳ ಖುಷಿ ಆಯಿತು. ಭಾಳ ಎಷ್ಟು ಹೇಳೋಕ್ಕಾಗ್ತಿಲ್ಲ, ಅಷ್ಟು ಸಂತೋಷ ಆಗಿದೆ ನನಗೆ. ಯಾಕಪ್ಪ ಅಂತಂದರೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ. ಒಂದು ಕುಟುಂಬದಲ್ಲಿ 5-6 ಜನ ಅಣ್ತಮ್ಮಂದಿರ್ತಾರೆ. ಅದರಲ್ಲಿ ಆ ಮನೆಯ ಯಜಮಾನ ತೀರ್ಕೊಂಡಾಗ ಒಂದು ವ್ಯಕ್ತಿಗೆ ಆ ಭೂಮಿ ಅಂತಿಮ ಸಂಸ್ಕಾರವನ್ನು ಮಾಡಿದಾಗ ಆ ಸಮಾಧಿಯ ಒಂದು ಭಾಗ ಒಬ್ಬನಿಗೆ ಸೇರುತ್ತೆ. ಆದರೆ ಯಾವತ್ತು ಸಮಾಧಿಯನ್ನು ಒಡೆದಾಗ್ತಕ್ಕಂಥ ಕೆಳಮಟ್ಟಕ್ಕೆ ನಮ್ಮ ಜನ ಇಳಿಯಲ್ಲ, ಅದನ್ನು ಅಭಿವೃದ್ಧಿ ಮಾಡ್ತಾರೆ. ಸೊ ಇವತ್ತು 5-6 ಕೋಟಿ ಜನಸಂಖ್ಯೆ ಇದೆ, ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ವಿಷ್ಣು ಸರ್ ಅಂದರೆ ಅವರ ಹೆಸರನ್ನ ಕೇಳಿದರೆ ರೋಮಾಂಚನ ಆಗ್ತೈತಿ. ಅಂತ ಮಹಾನ್ ವ್ಯಕ್ತಿಯ ಪುಣ್ಯಭೂಮಿಯನ್ನು ಹೊಡೆದಿರ್ತಕ್ಕಂಥವ್ರು ಬಹಳ ಸುಖವಾಗಿರಲಿ ಅಂತ ಹಾರೈಸ್ತೀನಿ. ಯಾಕಪ್ಪ ಅಂತಾರೆ ನಮ್ಮ ವಿಷ್ಣು ಸರ್ ಅವರು ಕ್ಷಮಿಸ್ತಕ್ಕಂಥ ಗುಣ, ಕ್ಷಮೆಯಾದಿರಿತ ಗುಣ, ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೇದಾಗಲ್ಲ ಅಂತ ಹೇಳ್ತಾರೆ. ಅವರು ಜೀವಂತವಾಗಿದ್ದಾಗಲೂ ಸುಮಾರು ಸಂಕಷ್ಟಗಳನ್ನು ಅನುಭವಿಸಿದ್ರು, ಸುಮಾರು ಜನ ತೊಂದರೆಗಳನ್ನು ಕೊಟ್ಟರು ಕೂಡ ಎಲ್ಲೂ ಬಾಯಿ ಬಿಡದೆ ಅವರ ಒಂದು ಗೌರವವನ್ನು ಕಾಪಾಡಿಕೊಂಡಂಥ ಮೇರು ನಟನಿಗೆ ಒಂದು ಈ ರೀತಿಯಾದ ತೊಂದರೆ ಆಯಿತು. ಸ್ವಲ್ಪ ದಿನಗಳ ಕಾಲ ನೋವಿರುತ್ತೆ. ಆ ನೋವು ಯಾವತ್ತು ವಾಸಿಯಾಗಲ್ಲ. ಎಷ್ಟು ಸರಿ ಹೇಳಿದ್ರೆ ಕಡಿಮೆನೆ. ನಮ್ಮ ಸುದೀಪ್ ಸರ್ ಅವರಿಗೆ ಬಾದ್ಶಾ, ಬಿಗ್ ಬಾಸ್ ಏನು ಅವರೆಲ್ಲ ಅನವರ್ತ ನಾಮಗಳಿದ್ದಾವೆ, ಹೆಸರುಗಳು ಏನಿದ್ದಾವೆ, ಅವೆಲ್ಲವಕ್ಕೂ ಒಂದು ನಿಜವಾದ ಗೌರವವನ್ನು ಸುದೀಪ್ ಸರ್ ಅವರು ತಂದು ಕೊಟ್ಟರು. ಎಲ್ಲ ಕರ್ನಾಟಕದ ಸಮಸ್ತ ಜನರ ಪರವಾಗಿ, ವಿಷ್ಣುವರ್ಧನ್ ಸರ್ ಅವರ ಅಭಿಮಾನಿ ಬಳಗದ ಪರವಾಗಿ ನಾವೆಲ್ಲರೂ ಸುದೀಪ್ ಸರ್ ಅವರಿಗೆ ಧನ್ಯವಾದವನ್ನು ತಿಳಿಸೋಣ. ಎಲ್ಲರಿಗೂ ನಮಸ್ತೆ.